ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಅಲೆಮಾರಿ ಜನ ವಾಸವಾಗಿರುವ ನಗರದಲ್ಲಿ ನಿಗಮದ ಅಧ್ಯಕ್ಷ ಪಲ್ಲವಿ ಭೇಟಿ. ಮನೆ ಮುಂದೆಯೇ ಚರಂಡಿ ತ್ಯಾಜ್ಯ ಸಂಗ್ರಹಿಸಿದ ಅಧಿಕಾರಿಗಳಿಗೆ ತರಾಟೆ. ವಾರಕ್ಕೊಮ್ಮೆ ಈ ಜಾಗದಲ್ಲಿ ಭೇಟಿ ನೀಡಿ ಸ್ವಚ್ಛವಾಗಿಡಲು ಸೂಚನೆ. ದಿನಾಂಕ 18 ರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ 31ನೇ ವಾರ್ಡಿನ ಅಲೆಮಾರಿ ಜನಾಂಗದ ಜನ ವಾಸವಿರುವ ನಗರದಲ್ಲಿ ಕರ್ನಾಟಕ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಲ್ಲವಿ ಜಿ ಭೇಟಿ ನೀಡಿ ಸಮುದಾಯ ವಾಸ ಮಾಡುವ ಸ್ಥಳಗಳಲ್ಲಿ ತಿಪ್ಪೆ ಹಾಗೆ ಕೂಡಿ ಹಾಕಿದ್ದ ಚರಂಡಿ ತ್ಯಾಜ್ಯವನ್ನು ಕಂಡು ಬೆಚ್ಚಿ ಬಿದ್ದರು ಮತ್ತು ಸ್ಥಳದಲ್ಲಿ ಇದ್ದ ನಗರಸಭೆ ವ್ಯವಸ್ಥಾಪಕ ಷಣ್ಮುಖಪ್ಪ ಐಲಿ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಸಂಗಪ್ಪ ಜಿನಾಪುರ ಅವರನ್ನು ತರಾಟೆಗೆ ತೆಗೆದುಕೊಂಡರು. 75 ವರ್ಷವಾದರೂ ಈ ಅಲೆಮಾರಿ ಜನಾಂಗದ ಜನ ವಸತಿ ಪ್ರದೇಶದ ಬಗ್ಗೆ ಗಮನ ನೀಡಿಲ್ಲ. ಇಲ್ಲಿ ವಾಸ ಮಾಡುವ ಅಲೆಮಾರಿ ಸಮುದಾಯಗಳ ಎಲ್ಲಾ ಪಂಗಡಗಳ ಕುಟುಂಬಗಳಿಗೆ ನಿವೇಶನ ಮತ್ತು ಮನೆ ಒದಗಿಸಿಕೊಡಬೇಕು. ಎಲ್ಲಾ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸುವ ಕೆಲಸ ಮಾಡಬೇಕು ಮತ್ತು ಈ ಪ್ರದೇಶವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿ ನಿಮ್ಮದೇ ಎಂದು ತಿಳಿಸಿ ನಂತರ ಈ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವರದಿ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿ. ಬಳಿಕ ನಗರಸಭೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಿಗಮದ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ವಿ. ಎಸ್. ಆನಂದ್ ಕುಮಾರ್, ಅಲೆಮಾರಿ ಉಳುವ ಮಹಾಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ಎಂ. ಭಜಂತ್ರಿ, ನಗರಸಭೆ ವ್ಯವಸ್ಥಾಪಕ ಷಣ್ಮುಖಪ್ಪ ಐಲಿ, ಆಶ್ರಯ ವಿಭಾಗದ ಸಿಬ್ಬಂದಿ ಬಿಲಾಲ್ ಭಾಷಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸಂಗಪ್ಪ, ಕಂದಾಯ ಶಿರಸ್ತೆದಾರ ರವಿಕುಮಾರ್, ಕಂದಾಯ ನಿರೀಕ್ಷಕ ಸೈಯದ್, ಅಲೆಮಾರಿ ಬುಡಕ್ ಜಂಗಮ ಸಮಾಜದ ಕೃಷ್ಣ ಮಾರೆಪ್ಪ, ಸಿಳ್ಳಿ, ಖ್ಯಾತರ ಸಮುದಾಯದ ಮುಖಂಡ ನಾಗಪ್ಪ, ಸಿಂಧೋಳ ಸಮಾಜದ ಯಲ್ಲಪ್ಪ ನಾಗಪ್ಪ ಸೇರಿದಂತೆ ಚನ್ನದಾಸರ್, ವೆಂಕಟೇಶ್ ಬೇರಿಗೆ, ಕೊರಮ ಸಮಾಜದ ಬಾಲಪ್ಪ ಮತ್ತಿತರರು ಇದ್ದರು. ಇದಕ್ಕೂ ಪೂರ್ವದಲ್ಲಿ ಅಲೆಮಾರಿ ಸಮುದಾಯದ ಮುಖಂಡರು, ಗುರು ಹಿರಿಯರು ಹಾಗೂ ಯುವಕರು, ಮಹಿಳೆಯರು ಸೇರಿ ಅಧ್ಯಕ್ಷ ಪಲ್ಲವಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದರು. మీ సమస్యలు వినటానికి నేను ఇక్కడికి వచ్చాను. మీ సమస్యలు వినటానికి ఇక్కడికి వచ్చాను. సమాధానంగా ఒక్కడే మాట్లాడండి. సమస్యలు ఏంటి చెప్పండి. ఏడ్చేదొద్దు, గొడవ చేసుకునేది, పొందలు చేసుకునేది, ఏం సమస్యలు చెప్పండి. చెప్తే కదా సమాధానం, చెప్తే కదా నేను ಈಗ ಕುತ್ಕೊಳ್ತೀವಿ, ಸಮಸ್ಯೆಗಳನ್ನೆಲ್ಲ ಕೇಳ್ತೀವಿ. ಆಯ್ತಾ? ವೀಕ್ಷಣೆ ಮಾಡಕ್ ಬಿಡಿ. ದಯವಿಟ್ಟು ಅಧಿಕಾರಿಗಳು ನೋಡ್ಕೊಂಡು ಬಂದಿದ್ದೀವಿ. ಬನ್ನಿ, ಇಲ್ಲಿ ನಿಂತ್ಕೊಳ್ರಿ. ಒಂದ್ ನಿಮಿಷ ನಿಂತ್ಕೊಳ್ರಿ. ನಿಂತ್ಕೊಳ್ಳೋ ನೋಡಿ. ಒಂದೇ ಒಂದ್ ನಿಮಿಷ ಇದು. ಮತ್ತೆ ಬನ್ನಿ. ಬನ್ರಿ. ಎಷ್ಟು ತಿಂಗಳಿಂದ, ಎಷ್ಟು ದಿವಸಗಳಿಂದ ಇಲ್ಲಿ ವರ್ಷಗಳೇ ಆಗಿರೋ ಕಾಣ್ತಾ ಇದೆ. ಆ ಮನೆ ಬಾಗಿಲು ಮುಂದೆ ಹಾಕ್ತಿದ್ದೀರಿ.
ಈಗ ಇಲ್ಲಿ ಸ್ಥಳೀಯ ಮುಖಂಡ ಈಗ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿ ಕೇಳಿ ಎಲ್ಲ ಗೊತ್ತಾಗುತ್ತೆ. ತಾಯಿದ್ರು ಮಕ್ಕಳು ಸೈಲೆಂಟ್ ಆಗಿ ಕೇಳಿ. SC ST ಅದೇ ಬಸಿ ಜಾತಿ ಮತ್ತು ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮ ಇದೆಯಲ್ಲಪ್ಪ, ಚೇರ್ಮನ್ ಮೇಡಮ್ ಅಧ್ಯಕ್ಷ ಮಾಡಿದ್ದಾರೆ. ಇಲ್ಲಿ 2 ಸಮುದಾಯ ಪ್ರಮುಖವಿದೆ. ಒಂದು ಹುಡುಗಜಂಗಮ, ಚಂದಾಸರು, ಸಿಂಧೋಳ್ಳು, ಶಿಳ್ಳೆಕ್ಕೆ ಅಂತ. ಈ 4 ಸಮುದಾಯಗಳಿದೆಯಲ್ಲ, ಈ 4 ಸಮುದಾಯಗಳಿಂದ ಒಬ್ಬರೊಬ್ಬರು ಮುಖಂಡರು ಅಷ್ಟೇ ತಮ್ಮ ಅಹವಾಲುಗಳನ್ನು ಹೇಳಬೇಕು. 1 by 1 ಹೇಳಬೇಕು. ಒಬ್ಬರು ಮಾತನಾಡ್ಬೇಕಾದ್ರೆ ಮತ್ತೊಬ್ಬರು ಮಾತನಾಡಬಾರದು. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ಆಗ್ತಾ ಬಂದಿರೋ ನೋಡಿ, ಒಬ್ಬರು ಮಾತನಾಡ್ಬೇಕಾದ್ರೆ ಮಧ್ಯದಲ್ಲಿ ಇಬ್ಬರು ಯಾರು ಮಾತನಾಡಬಾರದು. ಅಧಿಕಾರಿಗಳು ಬಂದಿದ್ದಾರೆ, ಅವ್ರು ಪರಿಚಯ ಮಾಡ್ಕೊತಾರೆ. ಈಗ ಅರ್ಥ ಆಗ್ತಿದೆಯಲ್ಲ, ಸ್ವಲ್ಪ ಪರಿಚಯ ಬಿಡುವರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಇಲ್ಲಿ ಆಗಮಿಸಿದ್ದೇನೆ. ಅದರಿಂದ ರಾಜ್ಯದಿಂದ ಸಂಗಪ್ಪ ಜೇನಪುರ. ಷಣ್ಮುಖ ಕಚೇರಿ ವ್ಯವಸ್ಥಾಪಕರು ನಗರಸಭೆ ಗಂಗಾವತಿ. ರವಿಕುಮಾರ್ ನಾಯ್ಕೋಡಿ ಶಿರಸ್ತದಾರ್ ತಹಶೀಲ್ ಆಫೀಸ್ ಗಂಗಾವತಿ. ಸೈಯದ್ ಬಶೀರುದ್ದೀನ್ ಕಂದಾಯ ನಿರೀಕ್ಷಕರು ಗಂಗಾವತಿ. ಸೈಯದ್ ಬಶೀರುದ್ದೀನ್ ಕಂದಾಯ ನಿರೀಕ್ಷಕರು ಗಂಗಾವತಿ. ರೆವೆನ್ಯೂ ಡಿಪಾರ್ಟ್ಮೆಂಟ್. ಚೆನ್ನಪ್ಪ ಗ್ರಾಮ ಅಧಿಕಾರಿ ಇರುಪಾಪುರ. ನನ್ನ ಹೆಸರು ಚೆನ್ನಪ್ಪ ಅಂತ ಹೇಳಿ, ಗ್ರಾಮ ಆಡಳಿತಾಧಿಕಾರಿ ಇರುಪಾಪುರ, ಗಂಗಾವತಿ ತಾಲೂಕು. ಬಿಲಾಲ್ ಭಾಷಾ ಅಂತ ಇದ್ದಿ CMC ಗಂಗಾವತಿ. ಎಷ್ಟು ವರ್ಷದಿಂದ ಇದ್ದೀರಪ್ಪ? ಇಲ್ಲಿ ಒಂದು ಕನಿಷ್ಠ 30 ವರ್ಷ ಆಯ್ತು ಸರ್. 30 ವರ್ಷದಿಂದ ಹಕ್ಕುಪತ್ರನೂ ಇಲ್ವಾ? ಇಲ್ಲ ಸರ್. ಪ್ರಯತ್ನ ಅರ್ಜಿ ಹಾಕಿದ್ದೀರಾ? ಕೇಳಿ ಅರ್ಜಿ ಕೊಟ್ಟಿವಿ ಸರ್. ಕೊಟ್ಟರು ಅವರು ಇಲ್ಲಪ್ಪ ಪಾಲಿಸ್ಟ್ ಏರಿಯಾ ಅದೇ ಏರಿಯಾ ಅಂತ ಅನ್ನಕತ್ತಾರ ಸರ್. ಸಾಯಿನಗರ ಅಂತ ಇಲ್ಲಿ ಸರ್. ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಏನು ಹೆಸರಿಂದ? ಚಂದಾಸ. ನಾಗಪ್ಪ. ಇಲ್ಲಿ ಎಷ್ಟು ಕುಟುಂಬ ಇದೆ ಇಲ್ಲಿ? ಎಷ್ಟು ಕುಟುಂಬ ಇದೆ? 25 ಇಲ್ಲಿ ಸರ್ಕಾರಿ ಜಮೀನು ಇರೋದು 1 ಎಕರೆ 14 ಗುಂಟೆ. ಇದು ಈ ಏರಿಯಾನ? ಈ ಏರಿಯಾದಾಗ ಪಾಣಿಲಿ ಇದೆ. 14 ಗುಂಟೆ ಚನ್ನದಾಸ ಹುಡುಗರು ಬಂದು ಬಿಟ್ಟು ಕೊಟ್ಟಿದ್ದಾರೆ. ಈಗ 14 ಗುಂಟೆ 91 ವಿಷಯ ಹೇಳಿದ್ರು. ಈಗ 1 ಎಕರೆ 14 ಗುಂಟೆ ಜಾಗ ಐತೆ. ನಮ್ದು 14 ಗುಂಟೆ ಬಿಟ್ಟು ನಮಗೆ ಇವರು ಎಲ್ಲರಿಗೂ ಮನೆ ಇಲ್ಲ, ಜಾಗ ಇಲ್ಲ, ಅನೇಕ ರೀತಿಯಿಂದ ಹೋರಾಡಿದ್ರು ಇಲ್ಲಿವರೆಗೆ ಸ್ಪಂದನೆ ಮಾಡಿರ್ತಾರೆ. ACDC ಕೊಟ್ಟಿದೆ. 154 ಎಕರೆ 85 ಎಕರೆ ಸರ್ಕಾರಿ ಜಮೀನು ಐತ್ರಿ ಇಲ್ಲಿ. 185 ಎಕರೆ ಎಷ್ಟು ದೂರಲ್ಲಿಂದ? ಇಲ್ಲೇ ಪಕ್ಕದಾಗ್ರಿ. ಈಗ ನೀವು IB ಮಾಡಿರಲ್ಲ ಸರ್, ಹೋಗಿ ಅದೇ ಬಿಟ್ಟಿದ್ದಾರೆ. ನಾವು DC ಅವರಿಗೂ ಮನವಿ ಕೊಟ್ಟಿರೋ 115 ಮಂದಿ ಕೊರೂರು ಸಮಾಜದವರು ಮತ್ತು ನಮ್ಮ ಚಂದ್ರದಾಸರು 25 ಮಂದಿ ಕೊಟ್ಟಿದ್ವಿ. DC ಅವರು ಮುನ್ಸಿಪಾಲ್ಟಿ ಲೆಟ್ರ್ ಬರೆದಿದ್ದಾರೆ ಸರ್, ಪರಿಶೀಲಿಸಿ ಇದು ಮಾಡಿರಿ ಅಂತ ಸರ್. ಮತ್ತು ಈಗ ರುದ್ರಭೂಮಿ ಸಲುವಾಗಿ ಇದು ಹೈಕೋರ್ಟ್ನಲ್ಲಿ ಸ್ಟೇ ಐತೆ. ಇಲ್ಲಿ ಸ್ಟೇ ಇದ್ರೂ ನಗರಸಭೆಯವರು ಬಂದು 14 ಗುಂಟೆಗೆ ಮಾತಾಡಿ ನಗರಸಭೆ ಅಧ್ಯಕ್ಷರು ಮತ್ತು ಇವರ ಸದಸ್ಯರು ಬಂದು ದೌರ್ಜನ್ಯದಿಂದ ತೆಗೆದಾಕ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಇದ್ರೂ ಸಹ ನಾವು ಹೇಳಿದ್ರೆ ಎಲ್ಲರೂ ಬಂದು ನಮ್ಮ ಭಾಳ ಕಿರಿಕಿರಿ ಮಾಡಿ ಸ್ಮಶಾನ ಕಿತ್ತಾಕ್ತು, ಅದನ್ನು ಮಾಡ್ತೀನಿ ದೌರ್ಜನ್ಯ ಮಾಡಿ ಹೋದರೆ ನಾವು ಸಮಾಜದವರು ಎಲ್ಲ ನಾಯಕ ಸಮಾಜದವರು, ನೀವು ಆದಿ ಜಾಂಬವರು ಸಮಾಜದವರು ಎಲ್ಲರೂ ಕಿಳಿಕೆಸರು ಎಲ್ಲರೂ ರುದ್ರಭೂಮಿ ಐತೆ, ಇದು ಮದ್ದದ್ದು ಐತೆ ಅಂತ ಹೇಳಿದಾಗ RTC ರುದ್ರಭೂಮಿ ಅಂತ ಐತಮ್ಮ. ಹಾಂ, ಇಲ್ಲಿ ಅನ್ನೋದು ಇಲ್ಲಿ 91ರಿಂದ ಪಾಣಿ 97, 93. ಆಯ್ತಮ್ಮ, ಅದು ರುದ್ರಭೂಮಿ ಯಾವಾಗಮ್ಮ ನಮ್ಮ ಇವರಿಗೂ ಮತ್ತು ನಮ್ಮ ಸಮಾಜಕ್ಕೆ ಮನೆ ಇಲ್ಲಮ್ಮ, ಜಾಗ ಇಲ್ಲ. ಅದು 14 ಇದೇನು 50 ಸರ್ಕಾರಿ ಜಮೀನು 53 ಸರ್ವೆ ನಂಬರ್ನಲ್ಲಿ 185 ಎಕರೆ ಐತೆ. ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಸರ್ಕಾರ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜು ಕೊಟ್ಟಿದ್ದಾರೆ. ಖಾಲಿ ಇದೆ 185 ಎಕರೆ, ಕನಿಷ್ಠ 50 ಎಕರೆ ಹೋಗಿದ್ದೆ ಅಮ್ಮ. ಇನ್ನು ಭಾಳ ಅಷ್ಟು ಖಾಲಿ ಇದೆ. ಅಲ್ಲೇ ಮನೆ ಕೊಟ್ಟಿವಿ DC ಅವರು DC ಲೆಟ್ರ್ ಕೊಟ್ಟಿದ್ದಾರೆ ಸರ್. ಇದು ಮಾಡಿ ನೋಟಿಸ್ ಸರ್ಟಿಫಿಕೇಟ್ ತಗೊಂಡ್ರೆ ಈಗ ಅಲ್ಲಿ ಒಂದು 2 ತಿಂಗಳ ಹಿಂದೆನೂ ಕೊಟ್ಟಿವಿ ನಾವು. ಬಂದು ಲೆಟರ್ನು ಕಳಿಸಿದ್ರೆ ಮುನ್ಸಿಪಾಲ್ಟಿ ಬಂದಿದ್ದಾರೆ ಲೆಟರ್. ಅದು ಬಂದ ತಕ್ಷಣ ಪರಿಶೀಲನೆ ನೋಡಿ ಏನು ಬಿಡ್ಕೊಳ್ಳೋ ಪತ್ರ ಜಾಗ ಅಂತ ತಂದುಕೊಡ್ರಿ, ನಾನು ಕನ್ಫರ್ಮ್ ಮಾಡ್ತೀನಿ. ಇಲ್ಲಿ ಹೊಸಳ್ಳಿ ಜಾಗ 73 554 ಪ್ಲಾಟ್ ಮಾಡಿದ್ದಾರೆ. ಅಲ್ಲಿ ಇದ್ದರೂ ಅದಾರೆ.
ಆಫೀಸರ್ನೂ ಇದ್ದಾರೆ, ಇನ್ನ ಹಂಚಿಲ್ಲ ಮೇಡಮ್. ಹಂಚಲ್ಲ ಸಿಂಧೋಳು ಸಮಾಜ. ಅಷ್ಟು ಮಾಡಿ ಅಲೆಮಾರಿ ಕೋಚಿನ ಸಭೆ ನಿಮ್ಮ ಹೆಸರು? ನಾಗಪ್ಪ. ಆಯ್ತು. ಯಾರು ಕೊಡ್ತಾ ಇಲ್ಲ, ಹಕ್ಕುಪತ್ರ ಇಲ್ಲ, ಹಕ್ಕುಪತ್ರ ಇಲ್ಲ, ಜಾಯಿನ್ ಇಲ್ಲ, ನಿವೇಶನೂ ಇಲ್ಲ. ಏನೂ ಇಲ್ಲ. ಏನ್ ವೃತ್ತಿ ಮಾಡ್ತೀರಿ ನೀವು? ನಾವು ಏನಿಲ್ಲ ಮೇಡಮ್, ಏನು ಹೇಳಿದ್ದೀವಿ. ನೀವು ಸಿಂಧೋಳವರು ಇದು ವೃತ್ತಿ ಮಾಡ್ತೀರಲ್ಲ, ಅದನ್ನ ಹೇಳಿ ನಿಮ್ಮ ವೃತ್ತಿ ಏನು ಹೇಳಿ. ಜಾತ್ರೆಗೆ ನೋಡಿ, ಜಾತ್ರೆಗೆ ಹೋಗಿ ಚಾಟಿ ಹೊಡ್ಕೊಳ್ಳೋದು, ಚಾಟಿ ಎಲ್ಲಮ್ಮನ ತಲೆ ಮೇಲೆ ಹೊತ್ಕೊಂಡು ಹೋಗೋದು. ಎಲ್ಲಮ್ಮನ ತಲೆ ಮೇಲೆ ಹೊತ್ಕೊಳ್ಳೋದು, ದೇವಮ್ಮನ ತಲೆ ಮೇಲೆ ಹೊತ್ಕೊಂಡು ಜಾತ್ರೆ ಇವತ್ತು ಬಂದು ಮಾಡ್ತಾ ಇದ್ದೀರಾ? ಹೆಣ್ಮಕ್ಳು ಮಾಡ್ತಾರ ಅದನ್ನೆಲ್ಲ? ಮಾಡ್ತಾರೆ, ಗಣಮಕ್ಕಳು ಮಾಡ್ತಾರೆ. ಕೆಲವು ಮಂದಿ ನಿಮ್ಗೆ ಮನೆ ಇಲ್ಲ, ನಿವೇಶನ ಇಲ್ಲ, ಹಕ್ಕುಪತ್ರ ಇಲ್ಲ ಕೊಟ್ಟರು, ಇದೆ ಅಲ್ವಾ ಸಮಸ್ಯೆ? ಆಮೇಲೆ ಹುಡುಗ ಎಷ್ಟು ಕುಟುಂಬ ಇದೆ? ಮೇಡಮ್ ನಮ್ಮ 40ರಿಂದ 50 ಕುಟುಂಬಗಳಿದೆ ಮೇಡಮ್. ಆದರೆ ನಾವು ಎಲ್ಲ ಸಮುದಾಯ ಸೇರಿಸಿ ಒಂದು ಮಾಡಿದ್ದೀವಿ. ಮೇಡಮ್ ನಮ್ಮ ಸಮಾಜ ನಮ್ಮ ಹಳೆಯ ಮೇಡಮ್ ನಾವು ಗುಡಗಿ ಸಂಗಮದ ಅಧ್ಯಕ್ಷರನ್ನು ಮಾಡಿದ್ವಿ ಮೇಡಮ್. ಸಮಾಜ ನ್ಯಾಯ ಪಂಚಾಯತಿ ನಾವು ಬುರ್ರಕಥ ಕಲಾವಿದ, ನಾವು ಬುರ್ರಕಥ ಕಲಾವಿದ, ಬುರ್ರಕಥ ಈರಮ್ಮ ಬುರ್ರಕಥ ಈರಮ್ಮ ಸ್ವಂತ ನಮ್ಮ ಅತ್ಯಂತ ನಾವು ಬುರ್ರಕಥ ಈಗಲೂ ಬುರ್ರಕಥ ಕಲೆ ಮಾಡ್ತೀವಿ ಮೇಡಮ್. ನಾವು ಇಲ್ಲಿಗೆ ಬಂದು ನಮ್ಮ ತಂದೆಯರು ಮೇಡಮ್ ಇಲ್ಲಿಗೆ ಬಂದಿರೋದು 85ರಾಗ 70ರಾಗ ಬಂದಾರೆ ಮೇಡಮ್. 70ರಾಗ ಬಂದಾರೆ ಮೇಡಮ್. ಇಲ್ಲಿ ಬಂದಮೇಲೆ ಏನೋ ಆವಾಗೆಲ್ಲ ಚಿಕ್ಕ ಒಂದು 12 ಕುಟುಂಬ 13 ಕುಟುಂಬ ಇಲ್ಲಿ ಬಂದಿರೋದು ಮೇಡಮ್. ಆ ಟೈಮ್ನಾಗ ಬಂದಿರೋದು ಅಷ್ಟೇ. ಅವಾಗ ಏನೋ ಇಲ್ಲೆಲ್ಲ ಅವರು ಇವರು ರಾಜಕಾರಣರು ಗೌರ್ಮೆಂಟ್ ಅವರು 15-20 ಜಾಗ ಮಾಡಿಕೊಟ್ಟರು. ಒಂದು 12 ಕುಟುಂಬಕ್ಕೆ ಮಾಡಿಕೊಟ್ಟಿದ್ರು ಮೇಡಮ್. ಇವರು ಅವರು ಸೇರಿದ್ರೆ ಎಲ್ಲ ಒಂದು 70-80 ಇರ್ಬೋದು. ಆವಾಗ ಕೆಲವು 12-13 ಕೊಟ್ಟವ್ರೆ ಮೇಡಮ್, ಕೆಲವು ಕೊಟ್ಟಿಲ್ಲ. ಆಮೇಲೆ ಆವಾಗಲಿಂದ ಲೆಕ್ಕ ಹಾಕಿದ್ರೆ ಈಗ 85ರಿಂದ ಈಗ ಲೆಕ್ಕ ಹಾಕಿದ್ರೆ ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂತಂದರೆ ಒಂದು 10-12 ಒಂದು ಮನೆಗೆ ಒಂದು 10-12 ಕುಟುಂಬ ಆಗ್ಯಾವ ಮೇಡಮ್. ಆದರೆ ಯಾರಿಗೆ ಜಾಗ ಇಲ್ಲ ಮೇಡಮ್. ಎಲ್ಲರೂ ಒಂದು ಮನೆಯಲ್ಲೇ ಹಂಗೆ ಅವ್ರವ್ರ ತಿಪ್ಪಲೆ ಅವ್ರವ್ರು ಮಾಡ್ತಿದ್ದಾರೆ ಮೇಡಮ್. ಜಾಗ ಬೇಕು ಮೇಡಮ್, ಇಂಪಾರ್ಟೆಂಟ್ ಜಾಗ ಬೇಕು ಮೇಡಮ್ ನಮಗೆ. ಇಲ್ಲಿ ಇನ್ನೊಂದು ಮೇಡಮ್, ಇವಾಗ ಚನ್ನದಾಸರು ಅಂತ ಅವ್ರು ಹೇಳಿದ್ರಲ್ಲ ಮೇಡಮ್, ಇದು ಜಾಗ ಅಂತ ಅಲ್ಲಿ ಜಾಗ ಸುಶಾನ್ ಅಂತ ಅವ್ರು ಅಂತ ಇದಾರೆ. ನಮ್ಮೂರು ಎಲ್ಲೇ ಟೆಂಟ್ ಹಾಕಿದ್ರೆ ಅವ್ರು ಕಿತ್ತಾಗ್ತಾ ಇದಾರೆ, ನಮ್ಮದಂತ ಕಿತ್ತಾಗ್ತಾ ಇದಾರೆ. ಜಾಗ ಇಲ್ದ ಈಗ ನಾವು ಟೆಂಟ್ ಹಾಕ್ತಾ ಇದ್ದೀವಿ, ಅವ್ರು ಕಿತ್ತಾಗ್ತಾ ಇದಾರೆ. ಭಾಳ ತೊಂದರೆ ಆಗಿದೆ ಮೇಡಮ್. ದಯವಿಟ್ಟು ನಮಗೆ ಎಲ್ಲೆನ್ನ ಆಗಲಿ ಗೌರ್ಮೆಂಟ್ ಕಡೆಯಲ್ಲಿಂದ ಎಲ್ಲೆನ್ನ ಸ್ವಲ್ಪ ಜಾಗ ತೋರಿಸಿಕೊಟ್ಟು ನಮಗೆ ಜಾಗ ಒಂದು ಕೊಟ್ಟರೆ ಸಾಕು. ಸುತ್ತಮುತ್ತ ಸರ್ಕಾರಿ ಜಾಗ ಎಲ್ಲೇ ಕೊಟ್ಟರು ನೀವು ಹೋಗೋಕೆಲ್ಲ ತಯಾರಿ ಇದ್ದೀರಾ? ಇದೀವಿ ಮೇಡಮ್. ಒಂದು ನಿಮಿಷ, ಒಂದು ಸೆಕೆಂಡ್ ಮೇಡಮ್, ಏನು ಅನ್ಕೋಬೇಡ. ಯಾಕಂದರೆ ಎಲ್ಲ ಬೆಳಗ್ಗೆದ್ರೆ ನಾವು ವ್ಯಾಪಾರ ಮಾಡೋರು, ಊರಾಗ ಹೋಗೋರು, ಭಿಕ್ಷೆ ಬೇಡೋರು, ವ್ಯಾಪಾರ ಮಾಡೋರು. ಹಂಗಾಗಿ ಇಲ್ಲಿಗೆ 20 ಕಿಲೋಮೀಟ್ರು, 15 ಕಿಲೋಮೀಟ್ರು, 30 ಕಿಲೋಮೀಟ್ರ್ ತೋರಿಸ್ತೀವಿ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಗೋದಿಲ್ಲ. ಕೆಲವು ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಎಲ್ಲಿ ಕೊಟ್ಟರೆ ಸುತ್ತ ಹೋಗೋದು. ಸರ್ಕ್ಯೂಟ್ ಇದೆಯಲ್ಲ ಐವಿ ಮಾಡಿದ್ವಾ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಅಲ್ಲಿ ಕೊಟ್ರೆ ಆಗುತ್ತೆ. ಸಂತೋಷವಾಗಿ ಒಟ್ಟು 130 ಕುಟುಂಬ ಇದೆ ಅಂತ ಈ ಅಧಿಕಾರಿಗಳು ಪಟ್ಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೇಡಮ್ 9 ಎಕರೆ ಸರ್ಕಾರ ಅಕ್ವೈರ್ ಮಾಡ್ತೀನಿ, ಅದು ಈಗ ಆಗ್ತದೆ. ಅಲ್ಲಿ ಕೊಟ್ಟು ಇನ್ನೂ ಅನುಕೂಲ. ಅದು ಏನಾದರೂ ಫಾರೆಸ್ಟ್ ಅದೇ ಮೇಡಮ್. ಹೊಸಳಿ ಇದೆ, 9 ಎಕರೆ ಇದೆ. 16 ಎಕರೆ. ಎಷ್ಟು ಕುಟುಂಬಕ್ಕೆ ಅಲ್ಲಿ ಈಗ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು? 405 ಡಿಕ್ಲರೇಷನ್ ಆಗಿದೆ ಮೇಡಮ್, ಆಗಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮೇಡಮ್. ಅದು ಇದ್ದರಿಗೆ ಇರ್ಲಾರ್ದವ್ರಿಗೆ ಕೊಡೋಕೆ ಇದು ಮಾಡ್ತಾ ಇದ್ವಿ. ಕೆಲವರು ಇದ್ದರೂ ಇದ್ದಾರೆ ಮೇಡಮ್, ಇರ್ಲಾರ್ದ್ರೂ ಇದ್ದಾರೆ. ಆ ಪಟ್ಟಿ ಮಾಡ್ಕೊಂಡು ಅವ್ರಿಗೆ ವಿಡ್ರಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಮೇಡಮ್. ಈಗ 16 ಎಕರೆ ಇದೆ ಅಂತಂದ್ರೆ ಇದ್ದವ್ರಿಗೆ ಇಲ್ದವ್ರೆಲ್ಲ ಹೊರತುಪಡಿಸಿ ಈ ರೀತಿ ಎಲ್ಲೆಲ್ಲಿ ನಿವೇಶನ ರಹಿತವಾಗಿ ಆಸ್ಪತ್ರೆ ಇಲ್ದವರೆಲ್ಲ ಇದ್ದಾರೆ, ಅದಕ್ಕೂ ಅವಕಾಶ ಮಾಡ್ಬೋದು. ಪ್ರೊಸೀಡಿಂಗ್ಸ್ ಆಗಿದೆ ಮೇಡಮ್. 124 ಜನ ಪಟ್ಟಿ ಮಾಡಿದ್ದೀರಾ ಇಲ್ಲಿ? ಪಟ್ಟಿ ಇದೆ, ಅವ್ರದ್ದೇ ಇದೆ ಮೇಡಮ್. ಕೆಲವು ಅರ್ಜಿ ಕೊಟ್ಟಿದ್ದವರು ಮೇಡಮ್. ಮೇಡಮ್ ಅವ್ರ ಅರ್ಜಿಗಳು ಇಲ್ಲಿದೆ ಮೇಡಮ್. ಅರ್ಜಿಗಳು ಪರಿಶೀಲನೆ ಮಾಡಿ ಪಟ್ಟಿ ಮಾಡಿ. ಸಬ್ಸ್ಟ್ರಾಕ್ಟ್ ಇದೆ ಇದಕ್ಕೆ. 4 ವರ್ಷ ಆಯ್ತು. 4 ವರ್ಷ ಸ್ವಲ್ಪ ದಯವಿಟ್ಟು ಇದು ಮಾಡಿರಿ ಮೇಡಮ್. ಇದೇನು ಸಿಂಧೋಳ್ದವ್ರದಾ? ಹಾಂ, ಚಿಂದೋಳ. ಇವ್ರದ್ದು ಹೆಂಗೆ ತೋರಿಸ್ಬೋದು? ಇವ್ರದ್ದು ಮನೆಗಳಿಂದ ಪಟ್ಟಿದೆ ಅಲ್ವಾ? ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಟ್ಟು ಟೋಟಲ್ ಓವರ್ ಆಲ್ ಎಷ್ಟಾಗುತ್ತೆ ಅಷ್ಟು ಈ 2022ರಲ್ಲಿ MLA ಅವರ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಗಂಗಾವತಿ ಮತ್ತು ಅಧ್ಯಕ್ಷತೆಯಲ್ಲಿ
ಶಾಸಕರ ಕಚೇರಿಯಲ್ಲಿ ಸಭೆ ನಡೆದು ಆ ಸಭೆಯಲ್ಲಿ 135 ಜನ ಅಲೆಮಾರಿ ಕುಟುಂಬಗಳು ವಾಸ ಆಗಿರತಕ್ಕಂಥವ್ರಿಗೆ ಮತ್ತು ಅದರಲ್ಲಿ ನಗರದ ಪೌರ ಕಾರ್ಮಿಕರ ಕಾಲೋನಿ 11 ಜನ ಒಟ್ಟು ಸೇರಿ 135 124 ಪ್ಲಸ್ 11 135 ಜನ ಗುರುತಿಸಿದ್ದಾರೆ ಇಲ್ಲಿ. ಈಗ ಈ 135 ಹೊರತುಪಡಿಸಿ ಇನ್ನೂ ಇದಾರ? ಎಷ್ಟು ಜನ ಇದಾರ? ಇದಾರ ಅಷ್ಟೇ ಇದೆ. ಈ 135 ಹೊರತುಪಡಿಸಿ 25 ಇದಾರ? ಅವ್ರು ಇಲ್ಲಿ ಇದಾರ? ಈಗ ಇದಾರ ಅಷ್ಟೇ. ಈಗ ಅವ್ರನ್ನೂ ಒಳಗೊಂಡಂತೆ ಇದು ರಿವೈಸ್ ಮಾಡಿ ಅಧ್ಯಕ್ಷರ ಒಂದು ಇವತ್ತೇ ಬಂದಿದಾರಲ್ಲ, ಬಂದಾದ್ಮೇಲೆ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಅಪಾರ್ಟ್ ಫ್ರಮ್ ದಿಸ್ ಅಡಿಷನಲ್ ಆಗಿ ಪ್ರೊಸೀಡಿಂಗ್ಸ್ ಮಾಡ್ಕೊಂಡು ಅವ್ರ ಗುರುತಿಸ್ಬಿಟ್ಟು ಗುರುತಿಸಿ ನಾಳೆ ನಾಳೆ DC ಮೀಟಿಂಗ್ ಇದೆ. DC ಮೀಟಿಂಗ್ ತೊಗೊಳ್ತಾ ಇದ್ದೀವಿ. ಅವತ್ತು ಅವ್ರನ್ನೂ ಸೇರಿಸ್ಬಿಟ್ಟು ನಾಳೆ ತೊಗೊಂಡು ಬರಬೇಕು ಬಡ್ಡಿ. ಇವತ್ತೇ ಮಾಡಿ ಬಡ್ಡಿ ಮಾಡಿ ಇದನ್ನು ಹೊರತುಪಡಿಸಿ ಯಾವುದು ಪೆಂಡಿಂಗ್ ಇರಬಾರ್ದು. ಈಗೇನು 130 ನೋಡೋದಾದ್ರೆ 2022ರಲ್ಲಿ 124 ಕುಟುಂಬಗಳನ್ನ ಅಲೆಮಾರಿ ಕುಟುಂಬಗಳನ್ನ ಗುರುತಿಸಿದ್ದೀರಿ. ಇದರಲ್ಲಿ ಒಟ್ಟು 135ರಲ್ಲಿ 124 ಅಲೆಮಾರಿ ಕುಟುಂಬಗಳನ್ನ ಗುರುತಿಸಿದ್ದೀರಿ. ಅದನ್ನು ಹೊರತುಪಡಿಸಿ ಇವತ್ತಿನ ಕಾಲಘಟ್ಟಕ್ಕೆ ಇನ್ನಷ್ಟು ಕುಟುಂಬಗಳು ಎಷ್ಟಪ್ಪ ಇನ್ನೊಂದು 25 ಕುಟುಂಬಗಳು ಹೆಚ್ಚಾಗಿದೆ. ಅದಕ್ಕಿಂತ ಮೀರಿ ಇನ್ನೂ ಹೆಚ್ಚಾದಾಗಲಿ ಅಷ್ಟನ್ನು ಗುರುತಿಸ್ಬಿಟ್ಟು ನೀವು ಪಟ್ಟಿ ಮಾಡಿ ನಾಳೆ DC ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೀನಿ. ಅವತ್ತು ಪಟ್ಟಿ ತಗೊಂಡು ಕೊಡಬೇಕು ಅವ್ರಿಗೆಲ್ಲ ನಾಳೆನೆ. ಇವತ್ತು ನಾವು ಹೋದ್ಮೇಲೆ ಇಲ್ಲಿದ್ದು ಪಟ್ಟಿ ಮಾಡಿ ನಾಳೆ ನನಗೆ ತಂದ್ಕೊಡ್ಬೇಕಿದು. ನಾಳೆ DC ಕಮಿಟಿನಲ್ಲಿ ಅವ್ರಿಗೂ ಸಹ ಸೇರಿಸಿ ಅನುಮೋದನೆ ಮಾಡಿಸ್ಬೇಕು. ಒಂದು ಪರ್ಮಿಷನ್ ಪರಿಚಯ ಕೊರಮುರದ ಒಂದು ಲಿಸ್ಟ್ ಅವ್ರಿಗೆ ಬಂದಿದೆ. 115 DCಯಿಂದ ಕೊಟ್ಟಿದ್ದೀವಿ ಅಲ್ಲಿಗೆ ಡಿಶಾಸ್ನಾಗ. ಅದು ಬಂದಿದೆ ಮುನ್ಸಿಪಾಲಿಟಿ. ಯಾವ ಏರಿಯಾದದು? ಅದು ಆ ಕಡೆ ಬೇರೆ ವಾರ್ಡು ಇದೆ. ವಿಚಾರ ಮಾಡಿ. ಇದು ಏನು 16 ಎಕರೆದಲ್ಲಿ ಇದೆಯಾ ಅದು ಪಟ್ಟಿ? ಒಂದು ಇದ್ರೆ ಕೊಡಿ. ಈಗ ಮತ್ತೆ ಒಂದು ಕಾಪಿ ಕೊಡ್ತೀವಿ. ಇಲ್ಲ ಕೊಡಿ. ಇದೆಯಾ ಕಾಪಿ? ಸಮಾಜ ಕಲ್ಯಾಣ ಇಲಾಖೆ ADO ಬರುತ್ತೆ. ಈಗ ನಿಮಗೆ ಕೇಳಿಸ್ಕೊಳ್ಳಿ, ಇವ್ರು ಹೇಳ್ತಾರದು ಅದಲ್ದಿರೋನೆ ಇನ್ನೊಂದು ಪಟ್ಟಿ ಇದೆ ಅಂತ ಹೇಳ್ತಾರೆ. ಆ ಪಟ್ಟಿ ಮಾಡಿದೆ DC ಮಾಡಿರೋದಾರ ಪಟ್ಟಿ. ಈ ನಮ್ಮ ಜನಾಂಗವರೆಲ್ಲ ಬಾರಿ DC ಕೊಟ್ಟಿವಿ. ಅವ್ರು ಇಲ್ಲಿ ಮುನ್ಸಿಪಾಲಿಟಿ ಬಂದಿದ್ಯಾ? ಪಟ್ಟಿ ಬಂದಿದ್ಯಾ? ಕಲೆಕ್ಟ್ ಮಾಡ್ತೀವಿ. ಪಟ್ಟಿ ಬಂದಿದ್ಯಾ? ಸ್ವಲ್ಪ ಸುಮ್ಮನೆ ಯಜಮಾನ್ರೆ, ನೀವು ಒಬ್ಬರು ಮಾತಾಡಿ ದಯವಿಟ್ಟು. ನೀವು ಹೇಳಪ್ಪ. DC ಅವರಿಗೆ 110 DC ಕೊಟ್ಟಿದ್ದೀರಾ? ಕಾಪಿ ಇದೆಯಾ? ಇದೆ. ಕಾಪಿ ಇದ್ರೆ ಅವ್ರು ಕೊಡಿ ಅಷ್ಟೇ. ಕೇಳಿಸ್ಕೊಳ್ಳಿ ಸರ್ ಯಜಮಾನ್ರೆ, DC ಅವ್ರು ಕೊಟ್ಟರೆ ಕಾಪಿ ಇದ್ರೆ ಆಯ್ತಣ್ಣ. ಆ ಕಾಪಿ ಇರ್ತದಲ್ಲ, ನಿಮ್ ಪರಿಹಾರಕ್ಕೆ ಬಂದಿರೋದು ಸಮಾಧಾನವಾಗಿರಿ. ಆ ಕಾಪಿನ ರೆಡಿ ಇರುತ್ತೆ ಆಲ್ರೆಡಿ, ಮತ್ತೆ ಸರ್ವೆ ಮಾಡೋದು ಬೇಡ, ಬೇಕಾಗಿಲ್ಲ. ಆ ಪಟ್ಟಿ ಕೊಡಿ, ಅದನ್ನು ಒಳಗೊಂಡಂತೆ ಆಡ್ ಮಾಡಿ ಕೊಡ್ತಾರೆ. ಅರ್ಥ ಆಯ್ತಾ? ಅಷ್ಟೇ ಪರಿಹಾರ ಅದಕ್ಕೆ. ಯಾಕೆ ಗಡಿಬಿಡಿ ಮಾಡ್ಕೊಂಡು ಹೋಗ್ಬೇಡಿ. 4 ವರ್ಷ ದಯವಿಟ್ಟು ಇದು ಮಾಡ್ರಿ ಮೇಡಮ್. ಇದೇನು ಸಿಂಧೋಳ್ದು? ಚಿಂದೋಳ ಇವ್ರದ್ದು ಹೆಂಗ್ ಇವ್ರದ್ದು ಮನೆಗಳಿಂದ ಪಟ್ಟಿ ಇದೆ ಅಲ್ವಾ? ಇದನ್ನು ಆಡ್ ಮಾಡ್ತೀವಿ. ಒಟ್ಟು ಟೋಟಲ್ ಓವರ್ ಆಲ್ ಎಷ್ಟಾಗತ್ತೆ ಅಷ್ಟು 23 ST, 51 SC. ಆಯ್ತಾ? ಟೋಟಲ್ ಯಾರ್ಯಾವ ಸಮುದಾಯಗಳಿದ್ದಾರೆ ಎಲ್ಲಾರ್ದು ಪಟ್ಟಿ ಮಾಡಿ. ನಮ್ಮ ಭಾಗದಾಗ ಬರ್ತಕ್ಕಂಥ 9 ಈ ತಾಲೂಕು ಸಂಬಂಧಪಟ್ಟಂತೆ ಮಾಡ್ಕೊಡಿ. ನಾಳೆ DC ಮೀಟಿಂಗ್ ನಲ್ಲಿ ನಾಳೆ ಪಟ್ಟಿ ಮಾಡ್ಕೊಂಡು ಬರ್ಬೇಕು ನೀವು. ಅನಂತರ ಮೀಟಿಂಗ್ ನಲ್ಲಿ ಸಬ್ಮಿಟ್ ಮಾಡಬೇಕು. ಇವತ್ತೇ ಮಾಡಿ ಪಟ್ಟಿ. ಇದನ್ನ ಜೆರಾಕ್ಸ್ ಮಾಡ್ಬಿಟ್ಟು ಕಾಪಿ ಕೊಡ್ಬೇಕು. ನಿಮ್ನೆ ಕಾಪಿ. ನಮಗೆ ಮನುಷ್ಯರು ಅಲೆಮಾರಿಗಳು ಅಂದ ತಕ್ಷಣ ಏನೋ ಈ ಜನಕ್ಕೂ ನಾಗರಿಕ ವ್ಯವಸ್ಥೆಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಸರ್ವಿಸ್ನಲ್ಲಿ ಈ ರೀತಿ ಕೆಲಸಗಳು ಮಾಡಿದ್ರೆ ನಿಮ್ಮ ಮನಸ್ಸಾಕ್ಷಿ ಒಪ್ಪುತ್ತೆ, ನೀವು ಒಂದು ಸಾರ್ಥಕತೆ ಇರುತ್ತೆ. ಆ ರೀತಿನ ಕೆಲಸ ಮಾಡಿ. ಎಷ್ಟು ಕಾಯಿಲೆ ಬರುತ್ತೆ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂತ. ಮನೆ ಮುಂದೆನೇ ಚರಂಡಿ ಇದೆ, ಅದು ವರ್ಷಾನುಗಟ್ಟಲೆ ಕ್ಲೀನ್ ಮಾಡಿಸಿಲ್ಲ ಅಂತಂದ್ರೆ ಕಾಯಿಲೆ ಬರುತ್ತೆ ಅಲ್ವಾ? ಇವ್ರಿಗೆ ಕಾಯಿಲೆ ಬಂದರೆ ಮತ್ತೆ ನೆಕ್ಸ್ಟ್ ಎಲ್ಲರಿಗೂ ಸಾಂಕ್ರಾಮಿಕ ರೋಗ ಅದು ಹರಡಲ್ವಾ? ಅದು ನಿಮ್ಮ ಜವಾಬ್ದಾರಿ ತಾನೇ. ಪ್ರತಿ ವಾರ ಬಂದು ಕ್ಲೀನ್ ಮಾಡಿಸಿ.
ನನಗೆ ತಿಳಿಸ್ಬೇಕಪ್ಪ ನೀವು. ನಾನು ಹೇಳಿದ್ದೀನಿ ಪ್ರತಿ ವಾರ ಬಂದು ಕ್ಲೀನ್ ಮಾಡಬೇಕು ಅಂತ. ಕ್ಲೀನ್ ಮಾಡಿಲ್ಲ ಅಂದ್ರೆ ನನಗೆ ರಿಪೋರ್ಟ್ ಮಾಡಬೇಕು ನೀವು. ಇಲ್ಲಿನ ಲೋಕಲ್ ಅವರು ನಿಮ್ಮ ಜವಾಬ್ದಾರಿ. ಅವರು ಮತ್ತೊಮ್ಮೆ ಅದನ್ನ ಕಂಪ್ಲೇಂಟ್ ಹೇಳೋ ರೀತಿಯಲ್ಲಿ ಮಾಡ್ಕೋಬೇಕು. ಖಂಡಿತ ಅದು ಕ್ಲೀನ್ ಮಾಡಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಇವತ್ತು ಗಂಗಾವತಿಗೆ ಬಂದಿದ್ದೀನಿ. ಬಂದಿದ್ದಾಗ ನೀವು ಕ್ಲೀನ್ ಮಾಡಿದ್ದೀರಾ. ಇನ್ನೊಮ್ಮೆ ಬರಲ್ಲ ನಾನು ಹಾಗಾದ್ರೆ? ಪ್ರತಿ ವಾರ ನಾನೇ ಬರ್ಬೇಕಾ ಅಥವಾ ನೀವೇ ಮಾಡಿಸ್ತೀರಾ? ನೀವೇ ಮಾಡಿಸ್ತೀರಾ? ನಾನೇನು ಬರೋದು ಬೇಡ. ಬೇರೆ ಜಿಲ್ಲೆಗಳಿಗೂ ಹೋಗ್ಬೇಕು. ನಾನು ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಬೇಕು. ಎಲ್ಲ ಕಡೆ ನಮ್ಮ ಪರಿಸ್ಥಿತಿ, ನಮ್ಮ ಸಮುದಾಯದವ್ರ ಪರಿಸ್ಥಿತಿ ನೋಡಬೇಕು. ನೀವು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ಬೇಕಷ್ಟೇ. ನೀವು ಮಾಡಿದ್ರೆ ನಮಗೆ ಕೆಲಸನೇ ಇರಲ್ಲ. ಖಂಡಿತ ಮಾಡಿಸ್ತೀನಿ. ಇದು ಮಾಡಿ. జాగా లేదు ఏం లేదు అందరికి గెలిచిన కూడా ఎవరు మమ్మల్ని కేర్ చేసుకోరు. ఏమమ్మా ఓటు నుంచి చెప్పు బర్రీ ఆకబర్రీ అంటారు. అన్నాక వాళ్ళు గెలుచుకున్నాక అక్కడికి తర్వాత మమ్మల్ని ఎవరు ముక్కుడారు. మాకు జాగా లేదు ఏం లేదు. మాకు జాగా సావరిండ్లు ముత్తాతగారు అందరూ ఉన్నా కూడా మాకు జాగా లేదు. మాకు ఎవరు ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ? ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರಾ? 2 ಮಕ್ಕಳು ಇದ್ದಾರೆ. ಈಗ ಮಕ್ಕಳು ನೀವು ನಿಮ್ಮ ಮಕ್ಕಳುಗಳು ಎಲ್ಲ ಶಾಲೆಗೆ ಹೋಗ್ತಾ ಇದ್ದಾರಾ? ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ? ಎಲ್ಲಿದೆ ಸ್ಕೂಲ್? ಎಲ್ಲಿದೆ ಶಾಲೆ? ಎಲ್ಲಿದೆ? ಎಲ್ಲ ಮಕ್ಕಳು ಹೋಗ್ತಾ ಇಲ್ಲಿರೋರು ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರಾ? ಯಾರ ಹಾಸ್ಟೆಲ್ಸಿಗೆ ಹೋಗ್ತಾ ಇದ್ದಾರಾ? ವಸತಿ ಶಾಲೆಗಳು ಹಾಸ್ಟೆಲ್ಗೆ ನಿಮ್ಮ ಮಕ್ಕಳು ಯಾರು ಹೋಗ್ತಾ ಇದ್ದಾರಾ? ದೊಡ್ಡವರಂತ ಲಗ್ನ ಆದವರು ಗಂಡು ಮಕ್ಕಳು ಇಲ್ಲೇ ಶಾಲೆಗೆ ಹೋಗ್ತಾರೆ. ಯಾರು ಹಾಸ್ಟೆಲ್ಗೆ ಹೋಗ್ತಾ ಇಲ್ಲ. ಇಲ್ಲಿ ಅತಿ ಹೆಚ್ಚು ಓದಿರೋರು ಯಾರು ಇದ್ದಾರಪ್ಪ? ಏನು ಓದಿದೀಪ? ಸೆಕೆಂಡ್ ಇಯರ್ ಡಿಗ್ರಿ ಯಾರು ಮಾಡಿದ್ದೀರಿ? ಡಿಗ್ರಿ ಮಾಡಿರೋರು ಇದ್ದಾರಾ? ಇಂಜಿನಿಯರ್ ಮಾಡ್ತಾರೆ ಬೆಂಗಳೂರಲ್ಲ ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಅಂದರೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಯಾರು ಶಾಲೆಗೆ ಹೋಗ್ದಲ್ಲೇ ಮನೇಲಿ ಇರೋರಿಲ್ಲ. ಹಾಸ್ಟೆಲ್ಗೆ ಯಾರು ಹೋಗೋರು ಇದ್ದಾರಾ? ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದ್ದಾರಾ? ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋಗ್ತಾ ಇದ್ದಾರಾ? ಕನ್ನಡಕ್ಕೆ ಹೋಗ್ತಾ ಇದ್ದಾರಾ? ಯಾರೂ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾ ಇಲ್ಲ. ಅಧಿಕಾರಿಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಕೂಡ ನಾವು ಸರ್ಕಾರದಿಂದ ಮಾಡ್ತಾ ಇದೀವಲ್ವಾ? ಕ್ರೈಸಿಂದ ಹಾಸ್ಟೆಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ? ಮಾಹಿತಿ ಕೊಟ್ಟಿದ್ದೀರಾ ನೀವು? ಈ ರೀತಿ ಜೋಪಡಿಗಳಲ್ಲಿ ಕಾಲೋನಿಗಳಲ್ಲಿ ಮಾಹಿತಿ ಕೊಟ್ಟಿದ್ದೀರಾ? ಸಮಾಜ ಕಲ್ಯಾಣ ಇಲಾಖೆ ಅರ್ಜಿ ಕರೆದಾಗ ಎಲ್ಲ ಕಡೆ ಪ್ರಚಾರ ಮಾಡಿರ್ತೀವಿ. ಇಲ್ಲಿ ಬಂದಿದ್ರಾ? ಇಲ್ಲಿ ಬಂದಿರಲ್ಲ. ಬಂದಿದ್ರೆ ಇಲ್ವಾ? ಅರ್ಜಿ ಕರೆದಾಗ ಇಲ್ರಿ ಮೇಡಮ್. ನಾವು ಅರ್ಜಿ ಕರೆದಾಗ ಅಲ್ಲೇ ಬೋರ್ಡ್ ಹೆಚ್ಚಿರ್ತೀವಿ ರೀ. ಅವರು ಸ್ಕೂಲಿಗೆ ಕಳಿಸಿರ್ತೀವಿ. ಜನಕ್ಕೆ ಬೋರ್ಡ್ ಬಂದು ನೋಡಕ್ಕೆ ಅಲ್ರಿ ಮೇಡಮ್, ಸ್ಕೂಲಿಗೆ ಹೋಗಿರ್ತಾರೆ. ಸ್ಕೂಲಿಗೆ ಕಳಿಸಿರ್ತೀವಿ ನಾವು ಲೆಟರ್. ಸ್ಕೂಲಿಂದ ಆಯ್ತು, ನಿಮ್ ಜವಾಬ್ದಾರಿ ಅಲ್ವಾ? ಈ ಜನಕ್ಕೆ ಅರಿವಿಲ್ಲ, ಎಜುಕೇಶನ್ ಇಲ್ಲ. ಇವ್ರು ಬಂದು ಸ್ಕೂಲ್ ಹತ್ರ ಬಂದ್ಬಿಟ್ಟು ನಿಮ್ಮ ಕಚೇರಿ ಮುಂದೆ ಬೋರ್ಡ್ ನೋಡ್ಬಿಟ್ಟು ಮಕ್ಕಳು ಶಾಲೆಗೆ ಸೇರಿಸ್ತಾರ? ಸ್ಕೂಲಿಗೆ ಹೋಗ್ತಾರೆ ಮೇಡಮ್. ಯಾರು ಹೋಗ್ತಾರೆ? ಅವ್ರಿಗೆ ಗೊತ್ತೇನ್ರಿ ದೊಡ್ಡವ್ರಿಗೆ? ನಿಮ್ ಜವಾಬ್ದಾರಿ ತಾನೆ. ಇಲ್ಲಿ ಲೋಕಲ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ಬೇಕಲ್ವಾ? ಅವರಿಗೆ ಜಾಗೃತಿ ಮೂಡಿಸ್ಬೇಕಲ್ವಾ? ಅದು ನಿಮ್ ಜವಾಬ್ದಾರಿನೂ ಅಲ್ವಾ? ಹೇಳಿ. ಅವರೇ ಬರ್ಬೇಕಾ ನಿಮ್ಮ ಹತ್ರ ಕೇಳ್ಕೊಂಡು? ಸ್ಕೂಲ್ಗಳಲ್ಲಿ ಈಗ ಸರ್ಕಾರದಿಂದ ಈ ತರ ಸಮುದಾಯದವರು ಸಹ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ಲಿ, ಪ್ರಗತಿ ಹೊಂದ್ಲಿ ಅನ್ನೋ ಉದ್ದೇಶದಿಂದ ತಾನೇ ಇವತ್ತು ನಮ್ಮ ಸರ್ಕಾರ ಮಾಡಿರೋದು. ಹಾಸ್ಟೆಲ್ ಅಷ್ಟೇ ಇರ್ತದೆ ಮೇಡಮ್. ಹಾಸ್ಟೆಲ್ ಮಾತ್ರನಾ? ಇಂಗ್ಲಿಷ್ ಮಾಧ್ಯಮ ಇವರಿಗೆ ಸಂಬಂಧಪಡಲ್ವಾ? ಅದು ಮುರಾರ್ಜಿ ಸ್ಕೂಲ್ಗಳಿದ್ದಾವೆ. ಮುರಾರ್ಜಿ ಸ್ಕೂಲ್ ನಿಮಗೆ ಸಂಬಂಧ ಇಲ್ವಾ? ಇಲ್ಲ, ಜಿಲ್ಲಾ ಆಫೀಸರ್ ಅಷ್ಟೇ. ಜಿಲ್ಲಾ ಆಫೀಸರ್ ಕಂಟ್ರೋಲ್ ಅವರು ಪ್ರಿನ್ಸಿಪಾಲ್. ನೀವು ಈ ಇಲಾಖೆಯವರಲ್ವಾ? ಸಮಾಜ ಕಲ್ಯಾಣ ನಮ್ಮ ಇಲಾಖೆ ಸೂಪರ್ವೈಸರ್ ಬರಂಗ್ರಿ. ನೀವು ಸಮಾಜ ಕಲ್ಯಾಣ ಇಲಾಖೆ ಮೇಡಮ್, ಮುರಾರ್ಜಿ ಸ್ಕೂಲ್ ನಮ್ಮ ಸೂಪರ್ವೈಸರ್ ಇಲ್ರಿ. ಸ್ಕೂಲ್ ಸೂಪರ್ವೈಸರ್ ಬೇಡಪ್ಪ. ಇಂಗ್ಲಿಷ್ ಮೀಡಿಯಂ ಅಲ್ಲ ಸರ್. ಈಗ ಅಧಿಕಾರಿಗಳೇ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ತಾಲೂಕಿನ ತಾವು ಅಡಿಷನಲ್ ಡೈರೆಕ್ಟರ್ ಇದ್ದೀರಿ, ಹೌದಲ್ವಾ? ನಿಮ್ಮ ಜವಾಬ್ದಾರಿ ತಮ್ಮ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಈ ವರ್ಗದ ಜನರಿಗೆ ಜಾಗೃತಿ ಮೂಡಿಸೋದು ನಿಮ್ಮ ಕರ್ತವ್ಯ, ಹೌದಾ ಅಲ್ವಾ? ಮಾಡ್ಬೇಕು ಸರ್. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ ಅಲ್ವಾ ಸರ್? ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಶ್ನೆ ಕೇಳ್ತಿದ್ರೆ ಅಷ್ಟು ಮಾತ್ರ ಉತ್ತರ ಹೇಳಿ. ಹೌದಾ ಅಲ್ವಾ? ಜವಾಬ್ದಾರಿ ನಿಮ್ದು ಹೌದಾ ಅಲ್ವಾ? ಈ ತರ ಸಮುದಾಯಗಳಿಗೆ ಭೇಟಿ ಕೊಟ್ಟು ಸರ್ಕಾರದ ಯೋಜನೆಗಳು, ಸೌಲಭ್ಯಗಳು, ಅವಕಾಶಗಳು, ಶಾಲೆ ಇರತಕ್ಕಂಥ ಅವಕಾಶಗಳ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಶಿಕ್ಷಣಕ್ಕೆ ದಿಕ್ಕಿನಲ್ಲಿ ಸಾಗೋದಕ್ಕೆ ನೀವು ತಿಳುವಳಿಕೆ ಕೊಡುವಂಥದ್ದು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ತಮ್ಮ ಜವಾಬ್ದಾರಿ, ಹೌದಾ ಅಲ್ವಾ? ಕೊಟ್ಟಿದ್ದೀರಾ ಇಲ್ವಾ? ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅಧ್ಯಕ್ಷರು.
ಯಾಕೆ ಕೊಟ್ಟಿಲ್ಲ? ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲ ಮೇಡಮ್. ಅಲ್ರಿ, ನಾವು ಏನ್ ಕೇಳ್ತಾ ಇದೀವಿ ಅದಕ್ಕೆ ಉತ್ತರನೇ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಪ್ರವೃತ್ತರಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ ತಾನೆ. ಕೇಳಿದ್ ಒಂದಕ್ಕೂ ಉತ್ತರ ಕೊಡ್ತಿಲ್ಲ, ಸುಮ್ಮನೆ ಸೈಲೆಂಟ್ ಆಗ್ತಾ ಇದ್ದೀರಾ. ನಿಮ್ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಿ, ನಾವು ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಅಂದ್ರೆ ಏನ್ ಮಾಡ್ತಿದ್ದೀರಿ ನೀವು? ಅವ್ರಿಗೆ ಯಾರು ಮಾಹಿತಿ ಕೊಡ್ತಾರೆ? ಇಂಥವ್ರನ್ನೆಲ್ಲ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನಿಮ್ಮ ಇಚ್ಛಾಶಕ್ತಿ ಇಲ್ವಾ? ಏನು ಉಪಯೋಗ ಬಂತು ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಟ್ಟು? ಮಕ್ಕಳು ಅರ್ಜಿ ಹಾಕಿದ್ರೆ ಕೊಡ್ತಾ ಇದ್ದೀವಿ. ಅರ್ಜಿ ಹಾಕೋರು ಯಾರು ಗೊತ್ತೇನ್ರಿ? ಅರಿವಿರೋರು, ವಿದ್ಯೆ ಇರೋರು, ಸಾಮಾಜಿಕ ಜ್ಞಾನ ಇರೋರು. ಇವ್ರಿಗೇನಿದೆ? ಇವರು ನಮ್ಮ ಜವಾಬ್ದಾರಿನೇ. ಇವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳು. ಇವತ್ತು ಸಮಾಜದ ಏನು ನಾಗರಿಕತೆಯಿಂದ ದೂರ ಉಳ್ಕೊಂಡಿರ್ತಕ್ಕಂಥವ್ರು, ಹೊಟ್ಟೆ ಪಾಡಿಗೋಸ್ಕರ ಊರೂರು ಅಲ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು, ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಧಾರ್ಮಿಕ ಭಿಕ್ಷಾಟನೆ, ಅವರ ಕುಲಕಸಬೆ ಅದು. ಅಂಥವ್ರಿಗೆ ಇಲಾಖೆಗೆ ಬಂದ್ಬಿಟ್ಟು ಕೇಳ್ತಾರ ನಿಮಗೆ? ಮೊನ್ನೆ ಒಂದು ಭಿಕ್ಷಾಟನೆ ಮಾಡೋದು ಆಶ್ರಮ ಸ್ಕೂಲಿಗೆ ಸೇರ್ತೀವಿ. ಹೆಸರಿದ್ದೀರಿ, ಅಧಿಕಾರಿಗಳಿದ್ದೀರಿ. ಇಷ್ಟು ದಿವಸ ಈ ಸಮುದಾಯ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯಗಳು. ನನ್ನ ಸಮುದಾಯದ ಜನರನ್ನ ಕೇಳೋರು ಯಾರೂ ಇರಲಿಲ್ಲ, ದಿಕ್ಕಿರಲಿಲ್ಲ. ಇವತ್ತು ನಾನು ಬಂದಿದ್ದೀನಿ. ಅವರಿಗೆ ಅಂತಲೇ, ಅವ್ರ ಅಭಿವೃದ್ಧಿಗೆ ಅಂತಲೇ ಒಂದು ಅಲೆಮಾರಿ ನಿಗಮ ಇದೆ. ಇಷ್ಟು ದಿವಸ ಯಾರು ಕೇಳೋರಿಲ್ಲ ಅಂತ ನೀವು ನಿರ್ಲಕ್ಷ್ಯ ಮಾಡಿದ್ದೀರಾ. ಇನ್ನು ಮುಂದೆ ಹಾಗಾದರೆ ಕಠಿಣ ಕ್ರಮ ತಗೋಬೇಕಾಗತ್ತೆ. ನನ್ನ ಸರ್ಕಾರಕ್ಕೆ ನಿಮ್ಮ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಾನು ಆದೇಶ ಮಾಡಬೇಕಾಗತ್ತೆ. ವರದಿ ಕೊಡ್ತೀನಿ. ಆ ರೀತಿ ಮಾಡ್ಕೋಬೇಡಿ. ಮತ್ತೊಮ್ಮೆ ಬರ್ತೀನಿ ನಾನು ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡಲಿಕ್ಕೆ. ಅರ್ಜಿ ಹಾಕಿದ್ವಿ ಮೇಡಮ್, 5ನೇ ಕ್ಲಾಸ್ 6ನೇ ಕ್ಲಾಸಿಗೆ. ಅವರು ಡೇಟ್ ತಗೋಬೇಕಂತೇಳಿ ಒಂದು ಆದೇಶ ಇದೆ ಮೇಡಮ್. ಆ ಆದೇಶ ಪತ್ರ ತಗೊಂಬಂತಂದ್ರೆ ನಮ್ಮ ಕಡೆ ಏನಿಲ್ಲ. ಅಲ್ಲಿ ಹೋಗಿ ಇವಾಗ ಆ ಹುಡುಗ ತೀರ ಸ್ಕೂಲ್ನೂ ಹೋಗಿಲ್ಲ, ಅವರ ಆ ಹುಡುಗ ಈಗ ಅನಾಥಾಗಿದೆ. ಏನಪ್ಪ ಇದಕ್ಕೇನು ಹೇಳ್ತೀರಿ? ಪ್ರತಿ ತಾಲೂಕಿನಾಗ ಸಮಾಜ ಸರ್ ಜಿಲ್ಲಾ ಆಫೀಸರ್ ಸೂಪರ್ವೈಸರ್ ಸರ್, ಆಮ್ಯಾಗ ಪ್ರಿನ್ಸಿಪಾಲ್ರು ನೇರವಾಗಿದ್ದು. ಅಲ್ರಿ, ನೀವೆಲ್ಲ ಈಗ ನಿಮ್ಮ ಸಂಬಂಧ ಇಲ್ಲದ ಸಹಿತ ನೀವು ಕಲ್ಯಾಣ ಇದು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿ ಇಲ್ಲಿ ಇದೆಲ್ಲ ತಿಳ್ಕೊಂಡು ಅವ್ರಿಗೆ ಹೇಳ್ಬೋದು, ನಿಮ್ಮ ಕಂಟ್ರೋಲ್ ಅವ್ರಿಗಾದ್ರೂ ಹೇಳ್ಬೋದು ಈ ಪರಿಸ್ಥಿತಿ ಇದೆ ಅಂತೇಳಿ. ಸರ್ ಅವ್ರಿಗೇನು ಡಾಕ್ಯುಮೆಂಟ್ಸ್ ಕೇಳೋದಲ್ಲ ಸರ್. ಡಾಕ್ಯುಮೆಂಟ್ಸ್ ಅಲ್ಲ ಕರೆಕ್ಟ್ ರೀ. ಇವ್ರು ಇಲ್ಲೇ ಕೈ ಬಿಟ್ಟ ಇನ್ನೂ 50 ವರ್ಷಗಳಾದ್ರೂ ಈ ಜನ ಸುಧಾರಿಸ್ಕೊಳ್ಳಲ್ಲ. ನೀವು ಎಕ್ಸ್ಟ್ರಾ ವರ್ಷ ಆಗಿದೆ ಸ್ವತಂತ್ರ ಬಂದ್ಬಿಟ್ಟು. ಇವತ್ತಿಗೂ ಅವರು ಶಾಲೆಗಳಲ್ಲಿದೆ, ನಮಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಇದೆ, ಇದೊಂದು ನಿಗಮ ಇದೆ, ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಡಿನಲ್ಲಿ ಬರ್ತದೆ ಅನ್ನೋ ಅರಿವನ್ನೆಲ್ಲ ಯಾರು ಮೂಡಿಸ್ಬೇಕು ಹೇಳಿ ಅವ್ರಿಗೆ? ನಿಮ್ ಜವಾಬ್ದಾರಿ ಅದು. ಜವಾಬ್ದಾರಿ ಅಲ್ಲ ಅಂತ ಅಂದ್ಬಿಟ್ಟು ನೀವು ನಿರ್ಲಕ್ಷ್ಯ. ಎಷ್ಟೊಂದು ವಾಸನೆ ಅಂತಂದ್ರೆ ಈ ಜನ ಹೆಂಗೆ ಇರ್ತದೆ. ನಮ್ಮಂತರ ಮನೆಗಳಾದ್ರೆ ನಾನು ದಯವಿಟ್ಟು ಇಲ್ಲಿ ಮುಖಂಡರಿಗೆ ಹೇಳ್ತೇನೆ, ಮುಂದಿನ ದಿನಗಳಲ್ಲೇ ವಾರಕ್ಕೊಮ್ಮೆ ಅದನ್ನ ಕ್ಲೀನ್ ಮಾಡ್ಲಿ, ರೋಡ್ ತಗೊಂಡೋಗಿ ಮುನ್ಸಿಪಾಲಿಟಿ ಏನು ಅವ್ರ ಗಮನಕ್ಕೆ ತರಬೇಕು. ಅವ್ರ ಕರ್ತವ್ಯ ಬಂದ್ ಮಾಡ್ಬೇಕು. ಮಾಡಿಲ್ಲ ಅಂತಂದ್ರೆ ನೀವು ಅವ್ರ ಗಮನಕ್ಕೆ ತರಬೇಕು. ಅವ್ರು ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ಬೇಕು. ನೀವು ಅವ್ರು ಮಾಡಲ್ಲ, ನೀವು ಕೇಳಲ್ಲ, ಹಂಗೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ನೀವೆಲ್ಲ. ಮೇಡಮ್ ಮಾಡಿದ್ರೆ ಕೂಡ ಮನೆ ಬೈದಲ್ಲ ಲಾಸ್ಟ್ ಟೈಮ್ 1 ತಿಂಗಳ ಹಿಂದೆ ಮತ್ತೆ ಬರಬೇಕು, ಇನ್ನು ಅಲ್ಲಿದೆ ಇಲ್ಲಿದೆ ಅಂತಾರೆ ಮೇಡಮ್. ನೋಡಿ ನೆಕ್ಸ್ಟ್ ಟೈಮ್ ಈಗ ಆಗಾಗಿಲ್ಲ. ನೀವೆಲ್ಲ ಅಧಿಕಾರಿಗಳು ವಾರ್ಡ್ ನಂಬರ್ 27 ಇರ್ತಕ್ಕಂಥ ಬುಡಗ ಜಂಗಮ ಕಾಲೋನಿ, ಇಲ್ಲಿ ಸುಮಾರು 135 ಕುಟುಂಬಗಳಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ 135 ಸಮುದಾಯ ಕುಟುಂಬಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಸಿಲ್ಲೆಖ್ಯಾತ ಬುಡಗ ಜಂಗಮ, ಸಿಂಧೋಳ್ಳು ಹಾಗೂ ಚನ್ನದಾಸರು, ಈ 4 ಸಮುದಾಯಗಳು ಒಟ್ಟಿಗೆ ಸುಮಾರು 35ರಿಂದ 40 ವರ್ಷದಿಂದ ಇಲ್ಲಿ ಬದುಕ್ತಾ ಇದ್ದಾರೆ. ಇವತ್ತುವರೆಗೂ ಅವರಿಗೆ ಯಾವುದೇ ನಿವೇಶನಗಳ ಹಕ್ಕುಪತ್ರ ಕೊಟ್ಟಿಲ್ಲ ಮತ್ತು ಅವರಿಗೆ ವಸತಿ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಕಾಲೋನಿನಲ್ಲಿರ್ತಕ್ಕಂಥ ನನ್ನ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳು ನನಗೆ ಎಲ್ಲ ಬಂದು ಬೇಡಿಕೆಯನ್ನು ಇಟ್ಟರು ಮತ್ತು ಕಂಪ್ಲೇಂಟ್ಸ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವೆಲ್ಲ ವೀಕ್ಷಣೆ ಮಾಡ್ಕೊಂಡ್ಬಂದ್ವಿ. ನೋಡಿ ಪಕ್ಕದಲ್ಲೇ ಇದೆ ಇದೊಬ್ಬಲಿ ಮೇಡಮ್ ಇವರೆಲ್ಲ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಸುಮಾರು ಈ ಥರ
ಒಂದು 25ರಿಂದ 30 ಚೌಕಿಗಳಿದೆ. ಆ ಚೌಕಿಗಳ ಮುಂದೆ ಈ ತರ ಬಾಕ್ಸ್ ನೋಡಿ ನೋಡಿ ಒಂದ್ಸರಿ ಬಾಕ್ಸ್ ಇಲ್ಲೆಲ್ಲ ವರ್ಷಾನ್ಗಟ್ಲೆಯಿಂದ ಕ್ಲೀನೇ ಮಾಡಿಸಿಲ್ಲ. ಅವರ ಆರೋಗ್ಯಕ್ಕೆ ಎಷ್ಟು ಸಮಸ್ಯೆ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ದಾರೆ. ಈ ರೀತಿ ಮೂಲಭೂತ ಸಮಸ್ಯೆಗಳನ್ನೇ ಬಗೆಹರಿಸದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶೋಷಣೀಯ. ಇವತ್ತು ಅಲೆಮಾರಿಗಳು ಅಂತಂದ್ರೆ ಮನುಷ್ಯರೇ ಅಲ್ಲ, ಇವ್ರು ನಮ್ಮ ಜೊತೆನಲ್ಲಿ ಬರ್ತಾ ಇರ್ತಕ್ಕಂಥ ಮನುಷ್ಯರೇ ಅಲ್ಲ ಅನ್ನೋ ಒಂದು ನಾಗರಿಕ ಪ್ರಪಂಚದಲ್ಲಿ ಬಹಳ ಒಂದು ಅಮಾನವೀಯತೆ ಅನಿಸುತ್ತೆ. ಘೋರ ಪರಿಸ್ಥಿತಿ ಎಲ್ಲ ನೋಡ್ತಿದ್ರೆ ಬಹಳ ಆತಂಕ ಆಗುತ್ತೆ. ಇವತ್ತು ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಮುಂದಿಟ್ಟಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಇವತ್ತು ಖುದ್ದು ಅದೇ ಸಮುದಾಯದ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳೀಯರಿಂದ ನಾವು ಮಾಹಿತಿ ತಗೊಂಡಿದ್ವಿ. ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಮುನ್ಸಿಪಾಲಿಟಿ ಅಧಿಕಾರಿಗಳೆಲ್ಲ ಇಲ್ಲಿ ಹಾಜರಿದ್ದಾರೆ. ಅವ್ರನ್ನ ಸಹ ವಿಚಾರಣೆ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳಿಗೆ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ, ಮನವಿ ಮಾಡಿದ್ದಾರೆ. ಅದಕ್ಕೆ ಇವತ್ತೇ ಇನ್ನು ಉಳಿದಂತಹ ಯಾರು ಈ ಪಟ್ಟಿಯನ್ನು ಕೊಟ್ಟಿಲ್ಲ, ಪಟ್ಟಿನಲ್ಲಿ ಸೇರ್ಪಡೆ ಮಾಡಿಲ್ಲ, ಆ ಕುಟುಂಬದವ್ರದ್ದೆಲ್ಲ ಮಾಹಿತಿ ತಗೊಂಡು ಈ ಕೂಡಲೇ ಪಟ್ಟಿ ಮಾಡಿ ನಾಳೆ ನಾನು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಇಟ್ಕೊಂಡಿದ್ದೀನಿ. ಆ ಸಭೆಯಲ್ಲಿ ಆ ಪಟ್ಟಿಯನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ. ಅದರಂತೆ ಅವ್ರು ಸಬ್ಮಿಟ್ ಮಾಡಿದ ತಕ್ಷಣ ಈ ಎಲ್ಲ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನಾಳೆ ಚರ್ಚೆ ಮಾಡಿ DC ಅವರಿಂದ ಈ ಕೂಡಲೇ ಈ ಕೆಲಸ ಆಗಬೇಕು ಅನ್ನೋ ಒಂದು ನಿರ್ದೇಶನವನ್ನು ನಾನು ನಾಳೆ ಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಇನ್ಯಾವುದೇ ಸಮಸ್ಯೆಗಳಿದ್ರೂ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕೊಡಬೇಕು. ಏನಪ್ಪ ನೀವು ಸಮುದಾಯ ಮುಖಂಡರು ಅದೆಲ್ಲ ಮಾಹಿತಿ ತಗೊಂಡ್ಬಿಟ್ಟು ಅವರಿಗೆ ಮಾಹಿತಿ ಕೊಡಿ. ಅದಕ್ಕೆ ನಾಳೆ ಚರ್ಚೆ ಮಾಡಿಬಿಟ್ಟು ಈ ಕೂಡಲೇ ಆಕ್ಷನ್ ತಗೊಳ್ಳಿಕ್ಕೆ ನಾನು DC ಅವರಿಗೆ ಬೇರೆ ಏನೇ ಸಮಸ್ಯೆಗಳಿದೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.